ವರ್ಷದ ಗೆಳೆಯರು, ರವಿ ಆಗಿರಲಿ ಮತ್ತು ಲಿಖಿತ್ ಆಗಿರಲಿ, ಗೆಳೆಯರು ಅಂತ ಹೇಳ್ತಾ ಇಲ್ಲ, ಬಟ್ ನಿಜವಾಗ್ಲೂ ಸ್ಟಾರ್ಟ್ ಆಗಿದೆ ಗೊತ್ತಾಗಿಲ್ಲ, ಸಿನಿಮಾ ಎಂಡ್ ಆಗಿದೆ ಗೊತ್ತಾಗಿಲ್ಲ. ಒಂದು ಒಳ್ಳೆ ಸಿನಿಮಾ. ಪ್ರತಿ ಸತಿ ಕನ್ನಡ ಸಿನಿಮಾ ನೋಡಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ಅಂತೀವಿ, ಮಲಯಾಳಂ ಸಿನಿಮಾ ಆಗಲಿಲ್ಲ. ನಿಜವಾಗ್ಲೂ ಸ್ಟಾರ್ಟಿಂಗ್ ಫ್ರೇಮ್ ಸ್ಟಾರ್ಟ್ ಆದ ಎಂಡ್ ಫ್ರೇಮ್ವರೆಗೂ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಆ್ಯಸ್ ಅ ಡೈರೆಕ್ಟರಾಗಿ ಇವ್ರು ಗೆದ್ದಿದ್ದಾರೆ. ಇವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ನಿಜವಾಗ್ಲೂ ಮಾತಾಡಬೇಕು. ಸ್ಟಾರ್ಟಿಂಗ್ ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ನಿಜವಾಗ್ಲೂ ಒಂದು ಒಳ್ಳೆ ನಟ, ಅದ್ಭುತ ನಟ ಅಂತ ನಿಜವಾಗ್ಲೂ ಯಾವ್ದೋ ಒಂದು ಪ್ರಶಸ್ತಿಗಳನ್ನ ನಾನು ಕೊಟ್ಟಿದ್ದಿದ್ರೆ ನಾನು ಕೊಡ್ತಾ ಇದ್ದೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಜೊತೆಯಲ್ಲಿ ಪ್ರತಿ ಪಾತ್ರಧಾರಿಗಳೇನು ವರ್ಧನ್ ಆಗಿರ್ಬೋದು, ಯಶ್ ಶೆಟ್ಟಿ ಮತ್ತು ವಜ್ರಾಂಗ್ ಕಂಪ್ಲೀಟ್ ಎಲ್ಲರದು ಒಂದು ಟೀಮ್. ಮತ್ತು ಅಶ್ವಿನ್ ಹಾಸನ್ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾದಲ್ಲಿ. ಡ್ಯೂರೇಷನ್ ಕಮ್ಮಿ ಇದೆ ಬಂದು, ಮತ್ತು 1 hour 34 minutes ಇದೆ. 1 second ಕೂಡ ಎಲ್ಲೂ ಬೋರ್ ಆಗಲ್ಲ. ಆ್ಯಕ್ಚುಲಿ ಸಿನಿಮಾ ಹೆಂಗೆ ಹೋಗ್ತದೆ ಅಂತ ನೋಡೋಷ್ಟರಲ್ಲಿ ನಿಮ್ಗೆ ಕ್ಲೂನೇ ಕೊಡಲ್ಲ, ಅಷ್ಟು ಬೇಗ ಮುಗಿಸ್ತಾರೆ ಸಿನಿಮಾನ. ಸೊ ಕಮ್ಮಿ ಸ್ಕ್ರೀನ್ಗಳಲ್ಲಿ ನೆಕ್ಸ್ಟ್ ವಾರದಿಂದ ಇರುತ್ತಂತೆ. ಜನಗಳು ಕಮ್ಮಿ ಸ್ಕ್ರೀನ್ ಇದ್ದಾಗಲೂ ಕೂಡ ಜನ ನೋಡಿ ಹಿಟ್ಟಾಗಿರೋ ಸುಮಾರು ನಿದರ್ಶನಗಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಪ್ರಸನ್ನದಲ್ಲಿದೆ ಶೋ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ. ಒಂದು ಟಿಕೆಟ್ ನೀವೇನು ನೋಡ್ತಿರಲ್ಲ, ಅದು ಇವ್ರಿಗೊಂದು ಎಂಕರೇಜ್ಮೆಂಟ್. ಫಸ್ಟ್ ಸಿನಿಮಾ ಇವ್ರದ್ದು. ಆ್ಯಂಡ್ ಇವರು ಒಂದಿಷ್ಟು ಸಿನಿಮಾಗಳು ಮಾಡಿದ್ರು, ಬಟ್ ಇದರಲ್ಲಿ ಬಂದು ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ವರೆಗೂ ಒಂದು ಪರಕಾಯ ಪ್ರವೇಶ ಅಂತಲೇ ಹೇಳ್ಬೋದು. ತುಂಬ ಅಪ್ರಿಷಿಯೇಟ್ ಮಾಡ್ಬೇಕು ಎಲ್ಲರೂ. ಒಂದು ಇವ್ರಿಗೆ ಬಂದು ನೋಡಿದ್ರೆ ಅದಕ್ಕೊಂದು ಗೌರವ ಕೊಟ್ಟಂಗೆ. ಪ್ರತಿಯೊಬ್ಬರು ನೋಡ್ರಿ. ರೂಮ್ ಬಾಯ್ ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ. ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು.